ಬಿಗ್ ಬಾಸ್ 11 ವಿನ್ನರ್ ಆಗಿರುವಂತ ಹನುಮಂತ್ ಲಮಾಣಿ ಅವರ ಮನೆಯಲ್ಲಿ ಈಗ ಸಂಭ್ರಮ ಮಾಡಿರುವಂತದ್ದು. ನಾನು ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಚಿಲ್ಲೂರು ಬಡ್ನಿ ಗ್ರಾಮದಲ್ಲಿರುವಂತ ಅವರ ಮನೆಯಲ್ಲಿದ್ದೀನಿ. ಅವರ ಮನೆಯಲ್ಲಿ ಅವರ ಸಹೋದರ ಮಾರುತಿ ನಮ್ಮ ಜೊತೆಗಿದ್ದಾರೆ. ಸರ್, ನಿಮ್ಮ ತಮ್ಮ ಈ ಬಿಗ್ ಬಾಸ್ ವಿನ್ನರ್ ಆಗ್ತಾನಂತ ನೀವು ಅನ್ಕೊಂಡಿದ್ರ? ವಿನ್ನರ್ ಆಗ್ತಾರಂತ ಹೇಳಿ ಒಂದು ಕಡೆ ವಿನ್ನರ್ ಆಗ್ತಾರೆ ಅಂತ ಅನ್ಕೊಂಡಿದ್ವಿ. ಇನ್ನೊಂದು ಕಡೆ ಯಾಕಂದ್ರೆ ಅಲ್ಲಿ ಒಳ್ಳೆ ಒಳ್ಳೆ ಕಾಂಪಿಟೇಷನ್ ಇತ್ತಲ್ಲ ಆಟದಲ್ಲಿ, ಎಲ್ಲರೂ ಒಳ್ಳೆ ಒಳ್ಳೆ ಆಟಗಾರರಿದ್ರು. ಅದು ಇತ್ತು. ಒಂದು ಕಡೆ ವಿನ್ನರ್ ಆಗ್ತಾರೆ ಅಂದ್ರೆ ಜನರ ಅಭಿಪ್ರಾಯ ನೋಡಿ ಹನುಮಂತು ಅಂತ ಎಲ್ಲ ಇಡೀ ಕರ್ನಾಟಕದ ಜನತೆ ಅಭಿಪ್ರಾಯ ನೋಡಿ ವಿನ್ನರ್ ಆಗ್ತಾರೆ ಅಂತ ಅನ್ಕೊಂಡಿದ್ವಿ. ಒಂದು ಕಡೆ ಹನುಮಂತು ವೈಲ್ಡ್ ಕಾರ್ಡ್ ಎಂಟ್ರಿಗೆ ಹೋಗಿದ್ದಾನೆ ಅಂತ ಅದೊಂದು ಇದು ಕುತೂಹಲ ಇರುತ್ತಲ್ಲ. ಯಾಕಂದ್ರೆ ಎಲ್ಲ ಕಂಟೆಸ್ಟೆಂಟ್ ಇರ್ತಿರ್ತಾರೆ, ಒಳ್ಳೆ ಒಳ್ಳೆ ಕಂಟೆಸ್ಟೆಂಟ್, ಒಳ್ಳೆ ಒಳ್ಳೆ ಆಟಗಾರ ಇರ್ತಿರ್ತಾರೆ. ಅದ್ರ ಮೇಲೆ ಆದ್ರೂ ಕೂಡ ಲಾಸ್ಟ್ ಗ್ರ್ಯಾಂಡ್ ಫಿನಾಲಿ ಮಟ್ಟ ಇದ್ದಿದ್ದೇ ನಮ್ಗೆ ದೊಡ್ಡ ಖುಷಿ. ಇನ್ನೊಂದೇನು ಗೊತ್ತಾ ಸರ್, ಅವ್ನು ವಿನ್ನರ್ ಆಗ್ತಾನೋ ಬಿಡ್ತಾನೋ ಅದು ಸೆಕೆಂಡ್ರಿ. ಇನ್ನೊಂದು ನನಗೆ ಆಸೆ ಇದ್ದಿದ್ದೇನು ಗೊತ್ತಾ, ಆ ಮನೆಗೆ ಯಾವಾಗ ಎಂಟ್ರಿ ಕೊಟ್ಟನೋ ಅವತ್ತೇ ಗೆದ್ದಿದ್ದಾನೆ ತಮ್ಮ. ಆಮೇಲೆ ಸೆಕೆಂಡ್ ಟಿಕೆಟ್ ಟು ಫಿನಾಲೆ ಟ್ರೋಫಿ ತಗೊಂಡ್ರಲ್ಲ ಸರ್ ಕೈಯಲ್ಲಿಂದ, ಅವತ್ತೇ ಗೆದ್ದಿದ್ದಾನೆ ಅಂತ ನಾವು ಅವತ್ತೇ ಖುಷಿ ಪಟ್ಟಿದ್ದೀನಿ. ಅಲ್ಲ, ಬಿಗ್ ಬಾಸ್ ಮನೆ ಒಳಗೂ ಹನುಮಂತು ಒಂದ್ ಮಾತಂದ್ರು, ನಾನು ಯಾವತ್ತು ಸುದೀಪ್ ಅವರ ಚಪ್ಪಾಳೆ ಗಿಟ್ಟಿಸ್ಕೊಳ್ಳಲ್ಲ, ಅವತ್ತೇ ಗೆದ್ದೆ ಅಂದೆ ಅಂತ. ಅದೇ ನಮ್ಮಲ್ಲಿ ಅದೇ ಅನ್ನಲ್ಲ ಸರ್. ಯಾವತ್ತವರು ಸುದೀಪ್ ಸರ್ ಚಪ್ಪಾಳೆ ತಗೊಂಡ್ರು, ಯಾವತ್ತವರು ಇದು ಅಂದ್ರಲ್ಲ ಅವತ್ತೇ ಗೆದ್ದಿರೋದು ಅಂತ ಅದೇ ಖುಷಿ ನಮಗಿರೋದು. ಹನುಮಂತನೇ ಹೇಳಿದಾನಲ್ಲ, ಯಾರಾದ್ರೂ ಟೋಪಿ ಎತ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಹೋಗ್ಲಿ, ನನಗೇನು ಖುಷಿ ಇಲ್ಲ, ನಾನು ಸೋತ್ರು ಖುಷಿನೇ, ಗೆದ್ರು ಖುಷಿನೇ, ನಾ ಖುಷಿ ಅಂದೇ ಹೋಗ್ತೇನೆ. ಅಷ್ಟೇ, ಅದೊಂದು ಖುಷಿ ಬಾಳ. ನಾವು ಸ್ಟಾರ್ಗೂ ಇಲ್ದಷ್ಟು ಅವ್ರಿಗೆ ವೋಟ್ ಮಾಡಿದ್ರಲ್ಲ, 5,20,00,000 ಚಿಲ್ಲರ್ ವೋಟಿಂಗ್ ಮಾಡೋದು ಅಂತಂದ್ರೆ ಯಾವ ಸ್ಟಾರ್ಗೂ ಇರಲ್ಲ. ಈ ಜನಬೆಂಬಲ ನೋಡಿ ಏನ್ ಅನ್ನಿಸ್ತು? ಜನಬೆಂಬಲ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ಅದೇ ಹೇಳಿದ್ನಲ್ಲ ಸರ್, ಇವಾಗಲೇ ಇಡೀ ಕರ್ನಾಟಕ ಜನತೆ ಗೆದ್ದಿಸಿದ್ದಾರೆ. ಅವ್ರ ಪ್ರೀತಿ ವಿಶ್ವಾಸ ಉಳಿಸ್ಕೊಂಡಿದ್ದಾನೆ. ಹನುಮಂತು ನಮ್ಮ ಮನೆ ಮಗ ಅಂತ ಅಷ್ಟಲ್ಲ, ಇಡೀ ಕರ್ನಾಟಕ ಜನತೆ ಮನೆ ಮಗ ಆಗಿ ಮಾತಾಗಿದ್ದಾನೆ. ಅದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಈ ಕೊನೆಯ ಕ್ಷಣ ಏನು ಕೈ ಎತ್ತುವ ಸಂದರ್ಭದಲ್ಲಿ ನೀವು ಎದುರಿಗೆ ಇದ್ರಿ, ಯಾವ ರೀತಿ ಎದೆ ಬಿಡುತ್ತಾ ಹೆಚ್ಚಾಗಿದೆ? ಎದೆ ಬಿಡ್ತಾ ಅಲ್ಲ ಸರ್, ಕೈ ಎತ್ತೋ ಟೈಮಲ್ಲಿ. ಅದರಲ್ಲಿ ಇನ್ನೊಂದೇನು ಗೊತ್ತಾ, ಫೈನಲಿಗೆ ಬರುವಾಗ ಅದು ಸೆಕೆಂಡ್ ರನ್ನರ್ ಅಪೋ ಥರ್ಡ್ ರನ್ನರ್ ಅಪೋ ಅಂತ ಅಂದಾಗ ಅದೊಂದು ಬೇರೆನೇ ಇರ್ತಿತ್ತು. ಅದು ಇರ್ಲಿ ಬಿಡು, ಅಷ್ಟಾದ್ರೂ ಬಂತು ಅಂತ ಅನ್ಕೊಂತಿದ್ವಿ. ಲಾಸ್ಟ್ ಗ್ರ್ಯಾಂಡ್ ಫಿನಾಲೆಗೆ ಆ ಕಡೆ ಈ ಕಡೆಗೆ ಸೆಂಟ್ರಲ್ಲಿ ಸುದೀಪ್ ಸರ್ 2 ಜನ ಕೈ ಹಿಡ್ಕೊಂಡಾಗ ಒಂಥರ ಎದೆ ಬೆಳೆತಾನೆ, ಒಂಥರ ಭಾರಿ ಶಾಕ್ ಹಾಕಿತ್ತು. ಯಾರು ಕೈ ಎತ್ತಾರೋ ಏನೋ, ತುಂಬಾ ಒಂಥರ ಕುತೂಹಲದಿಂದ ಕಾಯ್ತಾ ಇದ್ವಿ. ನೋನು ಎಷ್ಟಿತ್ತು, ಯಾರು ಗೆಲ್ತಾರೋ ಏನೋ, ಅದೊಂದು ಇರತ್ತಲ್ಲ ಮನುಷ್ಯನಿಗೆ. ಆಂಜನೇಯ ನೆನೆಸ್ಕೊಳ್ಳೋದೇನು ತುಂಬಾ. ನಾನು ಇಡೀ ಕರ್ನಾಟಕ ಜನತೆ ವೋಟ್ ಮಾಡಿದ್ರೆ ಯಾರು ಗೆಲ್ತಾರೋ ಏನೋ, ಅದೊಂದು ಕುತೂಹಲ ಭಾಳ ಇತ್ತು. ಜನರು ಎಲ್ಲರ ಪ್ರೀತಿ ವಿಶ್ವಾಸ ದೇವ್ರೆ. ಆದ್ರೂ ಮನದಲ್ಲೇನೆ ನೆನತಾ ಇದೀವಿ, ಹೆಂಗೇನೇನ್ ಮಾಡ್ಲಿಲ್ಲ ಮನದಲ್ಲಿ. ಇಷ್ಟು ಏನು ಕರ್ನಾಟಕ ಜನರು 5 ಕೋಟಿಗೂ ಹೆಚ್ಚು ಏನು ಅಭಿಮಾನಿಗಳೇನಿದಾರಲ್ಲ ಅವ್ರದ್ದು ಒಂದೇ, ಹನುಮಂತನ ಮದುವೆ ಯಾವಾಗ ಅಂತ. ನೀವ್ ಯಾವಾಗ ಅದೇನು ಸಿದ್ಧತೆ ನಡೆಸಿದ್ರ? ಇಲ್ಲ ನಡೆಸ್ಬೇಕು, ಇನ್ಮೇಲೆ ನೋಡ್ಬೇಕು. ಸಿದ್ಧತೆ ನೋಡ್ಬೇಕು ಇನ್ಮೇಲೆ. ಹನುಮಂತು ಯಾವ ಹುಡುಗಿ ಇಷ್ಟಪಟ್ಟಿದ್ದಾನೋ ಅನ್ನೋದು ಗೊತ್ತಿಲ್ಲ. ನೋಡೋಣ, ಇಂತಲೇ ನಮಗೆ ಹುಡುಗಿ ನೋಡ್ರಿ ಅಂತಂದ್ರೆ ನೋಡಿ ಮಾಡೋದು ಅಷ್ಟೇ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹುಡುಗಿನ ಲವ್ ಮಾಡ್ತಾನೆ ಹನುಮಂತು ಅನ್ನುವಂತ ಸುದ್ದಿ ಹರಿದಾಡ್ತಿದೆ. ನಿಮ್ಮಿದ್ರಿಗೆ ಏನಾದ್ರು ಹೇಳ್ಕೊಂಡಿರ? ಯಾರಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹಂಗೆ ಒಂದು ಹುಡುಗಿ ಹನುಮಂತ ಲವ್ ಮಾಡ್ತಾನೆ ಅನ್ನುವಂಥದ್ದು ಹಂಗೆ ಹರಿದಾಡ್ತಾ ಇದೆ. ಯಾವ ಸೋಷಿಯಲ್ ಮೀಡಿಯಾ? ಎಲ್ಲ ಕಡೆ ಬರ್ತಾ ಇದೆ. ಅದೇ ಎಲ್ಲ ಕಡೆ ಅದು ನಿಮ್ ಮುಂದೆ ಹೇಳಿರ್ಬೋದು ಸೋಷಿಯಲ್ ಮೀಡಿಯಾದವರು ಅಂತ, ನಮ್ಮ ಮುಂದೆ ಏನು ಹೇಳಿಲ್ಲ. ಅವ್ರು ಹೇಳಿದ್ರೆ ಯಾರಂತ ನಾವು ಅವ್ರಿಗೆ ಕೇಳ್ತೀವಲ್ಲ. ಆತರ ಲವ್ ಗಿವ್ ಮಾಡಿದ್ರೆ ಏನೋ ಮದ್ವೆ ಮಾಡೋದಾದ್ರೆ ನೀವೇ ಮುಂದೆ ನಿಂತ್ಕೊಂಡು ಮಾಡ್ಬೇಕು. ಇಲ್ಲ ನೋಡಿ, ನಮ್ಮ ಸಂಪ್ರದಾಯ ಪ್ರಕಾರ ನಾವು ಮುಂದೆ ನಿಂತು ಮದುವೆ ಮಾಡಿಸ್ತೀವಿ ಅಷ್ಟೇ. ಅದು ನಮಗೇನು ಗೊತ್ತಿಲ್ಲ. ಅಲ್ಲ, ಇದೇ ವರ್ಷನೇ ಮಾಡ್ಬೇಕು ಅನ್ನುವಂಥದ್ದು ಏನಾರ ಮನೆಯಲ್ಲಿ ಏನಾರ ಚರ್ಚೆ ಆಗಿದೆಯಾ? ಈ ಫಿನಾಲೆ ಗೆದ್ದ ಮೇಲೆ ಏನಾದ್ರು ಮಾತುಕತೆ ಆಗಿದೆಯಾ? ಇಲ್ಲ ಆ ಥರದ್ದು ಇಲ್ಲ. ಈಗ ಹನುಮಂತು ನಾಳೆ ಅಥವಾ ನಾಡಿದ್ದು ಬರ್ತಾರೆ ಅಂತ ಹೇಳಿದ್ರಿ. ಯಾವ ರೀತಿ ಸಂಭ್ರಮಾಚರಣೆ ಇಲ್ಲಿ ಊರಲ್ಲಿ ಮೆರವಣಿಗೆ ಆತರ ಸ್ನೇಹಿತರು ಏನಾದ್ರು ಬಂದ್ ಭೇಟಿ ಆಗಿದಾರ? ತುಂಬಾ ಜನ ಬರ್ತಾ ಇದ್ದಾರೆ, ಅಭಿಮಾನಿಗಳು ತುಂಬಾ ಜನ ಬರ್ತಾ ಇದ್ದಾರೆ. ಬಟ್ ಹನುಮಂತು ಬಂದಾನ ಕೇಳ್ತಿದ್ದಾರೆ, ಇನ್ನೂ ಬಂದಿಲ್ಲ ಸರ್. ಅದೇ ಅಲ್ಲಿ ಬೆಂಗಳೂರಲ್ಲಿ ಇನ್ನೂ 2 ದಿವಸ ಮೀಡಿಯಾದವರೇ ಅದೇನೋ ಸ್ಟೇಟ್ಮೆಂಟ್ಗೋಸ್ಕರ ಇಟ್ಕೊಂಡಿದ್ದಾರೆ. ಅವ್ರು ಬಂದ ಮೇಲೆ ನಾವು ಯಾವ ಥರ ಸಂಭ್ರಮ ಅನ್ನೋದು ಇನ್ನೂ ನಾವು ತಲೆಯಲ್ಲಿ ಇಟ್ಕೊಂಡಿಲ್ಲ ಗುರುಗಳೇ. ಬಂದ ಮೇಲೆ ನೋಡಬೇಕು. ಈಗ ಹನುಮಂತು ಜನಪ್ರಿಯ ಆಗಿದ್ದೆ ಹಾಡಿನಿಂದ. ಚಿಕ್ಕವನಿರುವಾಗ ಹಾಡು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಿದ್ದ? ಚಿಕ್ಕವನಿದ್ದಾಗ ಅಂತಂದ್ರೆ ಕುರಿ ಜೊತೆ ಇದ್ದಾಗ ಹಾಡ್ತಿದ್ದ ಸರ್, ಚೂರು ಹಾಡ್ತಿದ್ದ. ಆಮೇಲೆ ಹನುಮಂತ ದೇವ್ರ ಗುಡಿಗೆ ಪಾಲ್ಕಿ ಸೇವೆಕಂತ ಹೋಗ್ತಿದ್ದ, ಅಲ್ಲಿ ಕಲ್ತ. ಅಲ್ಲ, ಭಜನೆಗೆ ಅಂತೇಳಿ ಕುರಿನೇ ಬಿಟ್ಟು ಮನೆ ಕಡೆ ಅದು ಗುಡಿಗೆ ಬರ್ತಿದ್ದ. ಎಲ್ಲ ಮಾಡ್ಯಾನವ, ಕುರಿ ಬಿಟ್ಟು ಹೋಗ್ಯಾನ. ಭಜನೆ ಮಾಡ್ಬೇಕಂತಂದ್ರ ಕುರಿ ಕುಟಾಗಿ ಹಾಡು ಹೇಳ್ಕೊಂತ ಅಡ್ಡಾಡ್ಯಾನ. ಎಲ್ಲ ಏನೋ ಒಂದು ಅವ್ನ್ದು ಏನು ಅಂತ ನಮಗೂ ಗೊತ್ತಾಗ್ಲಿಲ್ಲ, ಹೆಂಗ್ ಕಲ್ತ ಅನ್ನೋದು ಗೊತ್ತಾಗ್ಲಿಲ್ಲ. ಬಟ್ ಆಂಜನೇಯನ ಕೃಪೆಯಿಂದ ಗೆದ್ದಿದ್ದಾನೆ. ದೊಡ್ಡ ಕೃಪೆ ಆಂಜನೇಯಂದು. ಆಂಜನೇಯನ ಅವ್ನ ಮೈ ಒಳಗಿದ್ದಾನೆ ಅಂತ ಅನ್ಸತ್ತೆ. ಹನುಮಂತ ದೇವರು ಅವ್ನ ಮೈಯಲ್ಲೇ ಇದ್ದಾನೆ ಅಂತ ಅನ್ಸತ್ತೆ. ತುಂಬಾ ಇದಿಷ್ಟು ಬಿಗ್ ಬಾಸ್ ವಿನ್ನರ್ ಹನುಮಂತ್ ಅವರ ಅಣ್ಣ
ಮಾರುತಿ ಅವರ ಮಾತು. ಹನುಮಂತು ಗೆದ್ದಿರೋದು ನಮಗೆ ತುಂಬಾ ಖುಷಿಯಾಗಿದೆ. ಆತ ಚಿಕ್ಕವನಿದ್ದಾಗಿನಿಂದ ಕೂಡ ಹಾಡಿನ ಬಗ್ಗೆ ಬಹಳ ಆಸಕ್ತಿನ ಹೊಂದಿದ್ದ. ಹೀಗಾಗಿ ಸಹಜವಾಗಿ ಜನರ ಪ್ರೀತಿಯನ್ನ ಗೆದ್ದಿದ್ದಾನೆ. ಅದರಲ್ಲೂ ಬಹಳ ಕುತೂಹಲ ಕೇಳಿಸಿದ್ದು ಏನಂತಂದ್ರೆ ಹನುಮಂತನ ಮದುವೆ ಯಾವಾಗ, ಆತ ಲವ್ ಮಾಡ್ತಾನೆ ಅನ್ನುವಂತ ಏನು ಚರ್ಚೆ ಆಗುತ್ತೆ, ಇದ್ಯಾವುದೂ ಇಲ್ಲ. ನಾವು ಮನೆಯಲ್ಲೇ ನೋಡಿ ನಮ್ಮ ಸಂಪ್ರದಾಯದ ಪ್ರಕಾರ ಆತನನ್ನ ಈ ವರ್ಷವೇ ಮದುವೆ ಮಾಡ್ತೀನಿ ಅನ್ನುವಂತ ಮಾತುಗಳನ್ನ ಅವರ ಅಣ್ಣ ಮಾರುತಿ ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಫಕೀರೇಶ್ ಜೊತೆ ಅಣ್ಣಪ್ಪ ಬರ್ಕಿ, TV9 ಹಾವೇರಿ.